ಹಾಯ್ ಫ್ರೆಂಡ್ಸ್, ಸಿಟಿ ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ವೇಶ್ಯೆ ಎಂದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಸಿಟಿ ರವಿ ಜೀವನದ ಕತೆ ಏನು? ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದ ಇವರ ಜೀವನ ಹೇಗಿತ್ತು? ಇವರಿಗೆ ರಾಜಕೀಯಕ್ಕೆ ಹೋಗುವಂತೆ ಸಲಹೆ ಕೊಟ್ಟಿದ್ಯಾರು ಗೊತ್ತಾ? ಈ ಸಲ ಸಿಟಿ ರವಿಯನ್ನು ಸೋಲಿಸಿದ HD ತಮ್ಮಯ್ಯ ಯಾರು? ಎಲ್ಲವನ್ನೂ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಚಿಕ್ಕಮಾಗರವಳ್ಳಿ ತಿಮ್ಮೇಗೌಡ ರವಿ ಇವರು ಚಿಕ್ಕಮಗಳೂರಿನ ಚಿಕ್ಕಮಾಗರವಳ್ಳಿ ಎಂಬಲ್ಲಿ 1967ರ ಜುಲೈ 18ರಂದು ಜನಿಸಿದ್ರು. ಇವರದ್ದು ಮಧ್ಯಮ ವರ್ಗದ ರೈತ ಕುಟುಂಬ. 3 ಸಹೋದರಿಯರು, ಓರ್ವ ಸಹೋದರ ಇದ್ದಾರೆ. ಇವರಿಗೆ ಚಿಕ್ಕಂದಿನಲ್ಲಿ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋ ಮನಸ್ಥಿತಿ. ಆದ್ರೆ ಓರ್ವ ಬಡ ರೈತ ಕುಟುಂಬದ ಯುವಕ ಏನೆಲ್ಲ ಕೆಲಸ ಮಾಡ್ತಾರೋ ಅವೆಲ್ಲವನ್ನು ಇವರು ಮಾಡಿದ್ದಾರಂತೆ. ದನ ಕಾಯೋದ್ರಿಂದ ಹಿಡಿದು ಬೇಸಾಯದವರೆಗೆ ಎಲ್ಲವನ್ನು ಮಾಡಿದ್ದೀನಿ ಅಂತಾರೆ ಸಿಟಿ ರವಿ. ಇನ್ನು ಇವರು ಚಿಕ್ಕಂದಿನಲ್ಲಿ ಫ್ರೆಂಡ್ಸ್ ಜೊತೆ ಬಾವಿಗೆ ಹಾರಿ ಈಜುತ್ತಿದ್ರಂತೆ. ಒಂದೊಂದ್ಸಲವಂತೂ ಚಾಲೆಂಜ್ ಮಾಡಿ ಬಾವಿ ಅಡಿಗಿರೋ ಮಣ್ಣು ತಂದಿದ್ದು ಇದೆಯಂತೆ. ಇಂಥ ಸಿಟಿ ರವಿ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಿಂದ PG ಶಿಕ್ಷಣ ಪಡೆದಿದ್ದಾರೆ. ರೈತ ಹೋರಾಟದ ಮೂಲಕ ಮುನ್ನೆಲೆಗೆ. ಮೊದಲೇ ಹೇಳಿದಂತೆ ಇವರದ್ದು ರೈತ ಕುಟುಂಬ. ಹೀಗಾಗಿ 16ನೇ ವರ್ಷದಲ್ಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರಾಗಿದ್ರು. ಸುಮಾರು 3.5 ವರ್ಷ ಸದಸ್ಯರಾಗಿದ್ದ ಸಿಟಿ ರವಿ ನಂತರ 1984ರಲ್ಲಿ ರೈತ ಸಂಘದ ಚಿಕ್ಕಮಗಳೂರು ಏರಿಯಾದ ಕಾರ್ಯದರ್ಶಿಯಾದ್ರು. ಕಾಲೇಜು ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ದಿದ್ರಿಂದ ಅದರ ಬಗ್ಗೆ ಯೋಚಿಸಿರಲಿಲ್ಲ ಸಿಟಿ ರವಿ. ಆದ್ರೆ ಒಂದಿನ ಆಟೋ ಚಾಲಕರೊಬ್ರು ನೀವು ರಾಜಕೀಯಕ್ಕೆ ಸೇರಿ ಅಂತ ಸಲಹೆ ನೀಡಿದ್ರಂತೆ. ಆಗ ಸಿಟಿ ರವಿಗೆ ಆಗಿದ್ದಿದ್ದು 19 ವರ್ಷ. ಹೀಗೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡ ಸಿಟಿ ರವಿ ತಮ್ಮ ಮಾತಿನ ಚಾಕಚಕ್ಯತೆಯಿಂದ ಎಲ್ಲರನ್ನ ಸೆಳೆದ್ರು. 1986ರಲ್ಲಿ ABVP ಸದಸ್ಯತ್ವ ಪಡೆದ್ರು. 1987ರಲ್ಲಿ RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾದ್ರು. ಹೀಗೆ ಸ್ವಲ್ಪವೇ ಹೆಸರು ಮಾಡಲು ಶುರು ಮಾಡಿದ್ರು. ತಂದೆ ಮಾತು ಕೇಳದೆ ಬಿಜೆಪಿ ಸೇರಿದ ಸಿಟಿ ರವಿ. ಸಂಘದ ಸದಸ್ಯರಾಗಿ ಕಾಲ ಕಳೆಯುತ್ತಿದ್ದಾಗ ರಾಜ್ಯದಲ್ಲಿ ದೇವೇಗೌಡರು SJP ಅಂದ್ರೆ ಸಮಾಜವಾದಿ ಜನತಾ ಪಕ್ಷ ಅಂತ ಒಂದು ಪಕ್ಷ ಕಟ್ಟಿದ್ರು. ಹೀಗಾಗಿ ಸಿಟಿ ರವಿ ಅವರ ತಂದೆ ತಿಮ್ಮೇಗೌಡ ದೇವೇಗೌಡರ ಪಕ್ಷ ಸೇರುವಂತೆ ಸಲಹೆ ನೀಡಿದ್ರಂತೆ. ಆದರೆ ಸಂಘದ ಸದಸ್ಯರಾಗಿದ್ದ ಸಿಟಿ ರವಿ ಆರಿಸಿಕೊಂಡಿದ್ದು ಬಿಜೆಪಿಯನ್ನು. 1987ರಲ್ಲಿ ಬಿಜೆಪಿ ಸೇರಿದ ಸಿಟಿ ರವಿ ಚಿಕ್ಕಮಗಳೂರು ನಗರದ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. 1990ರಲ್ಲಿ ಜಿಲ್ಲಾ ಯುವ ಮೋರ್ಚಾದ ಕಾರ್ಯದರ್ಶಿಯಾದ್ರು. 1993ರಲ್ಲಿ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಯಾದ್ರು. 1998ರಲ್ಲಿ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ್ರು. 1999ರಲ್ಲಿ ಚುನಾವಣಾ ಕಣಕ್ಕೆ ಎಂಟ್ರಿ. 2004ರಲ್ಲಿ ಹಾರಿಸಿದ್ರು ವಿಜಯದ ಪತಾಕೆ. ಸಿಟಿ ರವಿ 1999ರಲ್ಲಿ ಮೊದಲ ಬಾರಿಗೆ ಚಿಕ್ಕಮಗಳೂರು ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದರೆ ಕಾಂಗ್ರೆಸ್ನ CR ಸಾಗಿರ್ ಅಹಮದ್ ವಿರುದ್ಧ 982 ಮತಗಳ ಅಂತರದಿಂದ ಸೋಲು ಕಂಡ್ರು. 2003ರಲ್ಲಿ ಸಿಟಿ ರವಿಯನ್ನು ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅದರ ಮರು ವರ್ಷ ಅಂದರೆ 2004ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಚಿಕ್ಕಮಗಳೂರಿನಿಂದ ಕಣಕ್ಕೆ ಇಳಿದು CR ಸಾಗಿರ್ ಅಹಮದ್ ವಿರುದ್ಧ ವಿನ್ ಆದ್ರು. 2008ರಲ್ಲೂ ಮತ್ತೆ ಅದೇ ಕ್ಷೇತ್ರದಿಂದ ಗೆದ್ದು ಬಂದ್ರು. 2009ರಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. 2012ರಲ್ಲಿ ಇವರನ್ನು ಉನ್ನತ ಶಿಕ್ಷಣ ಸಚಿವರನ್ನಾಗಿ ಆಯ್ಕೆ ಮಾಡಲಾಯಿತು. 2013 ಮತ್ತು 2018ರ ಚುನಾವಣೆಯಲ್ಲೂ ಇವರು ವಿನ್ ಆದ್ರು. 2019ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಪ್ರವಾಸೋದ್ಯಮ ಮತ್ತು ಕನ್ನಡ ಭಾಷೆ ಸಚಿವರಾದ್ರು. ನಂತರದಲ್ಲಿ ಯುವಜನ ಮತ್ತು ಕ್ರೀಡಾ ಖಾತೆ ಸಚಿವರೂ ಆದ್ರು. ಆದರೆ 2020ರಲ್ಲಿ ಅವರನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಇದರ ಬೆನ್ನಿಗೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅಂದ್ರೆ ಸಚಿವ ಸ್ಥಾನ ಮತ್ತು ಪಕ್ಷ ಸಂಘಟನೆ ಎರಡರಲ್ಲಿ ಅವರು ಆರಿಸಿಕೊಂಡಿದ್ದು ಪಕ್ಷ ಸಂಘಟನೆಯನ್ನ.
2023ರಲ್ಲಿ ಶಿಷ್ಯನಿಂದಲೇ ಸೋಲು. ಈ ಸಲ ಚುನಾವಣೆಗೂ ಮುನ್ನ ಸಿಟಿ ರವಿ ಜೊತೆಯಲ್ಲೇ ಗುರುತಿಸಿಕೊಂಡಿದ್ದ ಎಚ್.ಡಿ. ತಮ್ಮಯ್ಯ ಕಾಂಗ್ರೆಸ್ ಸೇರಿದ್ರು. ಕಾಂಗ್ರೆಸ್ ತಮ್ಮಯ್ಯರನ್ನೇ ಸಿಟಿ ರವಿ ವಿರುದ್ಧ ಕಣಕ್ಕೆ ಇಳಿಸಿತು. ಈ ಗುರು ಶಿಷ್ಯರ ಕಾಳಗದಲ್ಲಿ ಜನ ಶಿಷ್ಯನಿಗೆ ಮತ ಹಾಕಿ ಗೆಲ್ಲಿಸಿದ್ರು. ಈ ರೀತಿ ಸಿಟಿ ರವಿ ಅನಿರೀಕ್ಷಿತವಾಗಿ ಸೋಲು ಕಂಡ್ರು. ಸತತ 4 ಬಾರಿ ಗೆದ್ದಿದ್ದ ಸಿಟಿ ರವಿಗೆ ಶಿಷ್ಯನೇ ಸೋಲಿನ ರುಚಿ ಉಣಿಸಿದಂತಾಯ್ತು. ನಂತರ ಸಿಟಿ ರವಿಯನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗಿದೆ. ದ್ವೇಷ ಭಾಷಣದ ಅವಾಂತರಗಳು. ಸಿಟಿ ರವಿ ಅವರ ಕನ್ನಡ ಭಾಷೆ ಎಷ್ಟು ಪಕ್ವವಾಗಿದೆಯೋ ಅಷ್ಟೇ ಮಾತು ಕೂಡ ಜೋರಿದೆ. ಆಗಾಗ್ಗೆ ನಾಲಗೆ ಹರಿಬಿಡ್ತಾ ಇರ್ತಾರೆ. 2009ರಲ್ಲಿ ಇವರು ಹಾಸನದಲ್ಲಿ ಮಾಡಿದ್ದ ಭಾಷಣಕ್ಕೆ ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ ನೀಡಿತು. 2017ರಲ್ಲಿ ಅನಂತ್ ಕುಮಾರ್ ಹೆಗಡೆ ಮತ್ತು ಸಿಟಿ ರವಿ ದ್ವೇಷ ಭಾಷಣ ಖಂಡಿಸಿ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿತ್ತು. ಹೀಗೆ ಇವರು ಆಗಾಗ್ಗೆ ವಿಪಕ್ಷಗಳ ನಾಯಕರಿಗೆ ಮಾತಿನಲ್ಲೇ ಚುಚ್ಚುವ ಕೆಲಸ ಕೂಡ ಮಾಡ್ತಿರ್ತಾರೆ. ಕಾರು ಅಪಘಾತದ ಪ್ರಕರಣ. 2019ರ ಫೆಬ್ರವರಿ 19ರಂದು ಸಿಟಿ ರವಿ ಪ್ರಯಾಣಿಸುತ್ತಿದ್ದ ಕಾರು ತುಮಕೂರಿನಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ 2 ಕಾರುಗಳಿಗೆ ಡಿಕ್ಕಿಯಾಗಿತ್ತು. ಇದರಲ್ಲಿ 2 ಯುವಕರು ಸಾವನ್ನಪ್ಪಿ 3 ಗಾಯವಾಗಿತ್ತು. ಸ್ಥಳೀಯರು ಸಿಟಿ ರವಿ ಅವರೇ ಕಾರು ಚಲಾಯಿಸ್ತಿದ್ರು ಅಂತ ಆರೋಪಿಸಿದ್ರು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ಬಿಜೆಪಿ ಸಿಟಿ ರವಿ ಅವರು ಕಾರು ಚಲಾಯಿಸ್ತಿರ್ಲಿಲ್ಲ, ಕಾರು ಚಾಲಕ ಕಾರು ಚಲಾಯಿಸ್ತಿದ್ರು ಅಂತ ಸ್ಪಷ್ಟನೆ ನೀಡಿದ್ರು. ನಂತರ ಪೊಲೀಸರು ಸಿಟಿ ರವಿ ಅವರ ಕಾರು ಚಾಲಕನನ್ನು ಪ್ರಕರಣ ಸಂಬಂಧ ಅರೆಸ್ಟ್ ಮಾಡಿದ್ರು. ಸಿಟಿ ರವಿ ಮತ್ತು ಹಿಂದುತ್ವ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಯ ಯಶಸ್ವಿ ರಾಜಕಾರಣಕ್ಕೆ ಕಾರಣ ಇವರು ಕಟ್ಟಿಕೊಂಡಿರೋ ಹಿಂದುತ್ವದ ಕೋಟೆ. ಅಲ್ಲಿ ದತ್ತಪೀಠ ವಿವಾದ ಇದೆ. ಈ ಜಾಗ ಗುರು ದತ್ತಾತ್ರೇಯರು ತಪಸ್ಸು ಮಾಡಿದ ಜಾಗ ಅನ್ನೋದು ಹಿಂದೂಗಳ ವಾದ. ಅದೇ ರೀತಿ ಬಾಬಾ ಬುಡನ್ ಬಂದು ವಾಸವಿದ್ದ ಬೆಟ್ಟ ಅನ್ನೋದು ಮುಸ್ಲಿಮರ ವಾದ. ಇದು ತುಂಬಾ ಸೆನ್ಸಿಟಿವ್ ಪ್ರದೇಶವಾಗಿದ್ದು ಯಾವಾಗಲೂ ಕಾಕಿ ಬಂದೋಬಸ್ತ್ನಲ್ಲಿ ಇರುತ್ತೆ. ಈ ವಿವಾದ ಕೂಡ ಚಿಕ್ಕಮಗಳೂರಿನಲ್ಲಿ ಹಿಂದುತ್ವದ ಕಿಚ್ಚು ಆರದಂತೆ ನೋಡಿಕೊಂಡು ಬಂದಿದೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಬಜರಂಗ ದಳವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ ಕೀರ್ತಿ ಕೂಡ ಸಿಟಿ ರವಿಗೆ ಸಲ್ಲುತ್ತೆ. ಸಿಟಿ ರವಿ ಕುಟುಂಬ ಮತ್ತು ಆಸ್ತಿ. ಸಿಟಿ ರವಿ ಪಲ್ಲವಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಸಮರ್ಥ್ ಸೂರ್ಯ, ಸಾರ್ಥಕ್ ಸೂರ್ಯ ಅನ್ನೋ 2 ಮಕ್ಕಳಿದ್ದಾರೆ. ಈ ಸಲ ವಿಧಾನಸಭೆ ಚುನಾವಣೆಗೆ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ಸಿಟಿ ರವಿ ಆಸ್ತಿ 6,42 ಲಕ್ಷ ರೂಪಾಯಿಯಷ್ಟಿದೆ. ಅದರಲ್ಲಿ 3,32 ಲಕ್ಷ ರೂಪಾಯಿ ಸಾಲ ಇದೆ ಅಂತಲೂ ಘೋಷಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.